ಸಸ್ಪೆಂಡ್ ಮಾಡಿ ಮೀಟಿಂಗ್ದಾಗ ಮಾಡಿದ್ವಿ, ಹಾಗೆ ಮಾಡ್ತೀವಿ, ಅದು ಇಂಪ್ಲಿಮೆಂಟೇಷನ್ ಮಾಡ್ತೀವಿ. ಮತ್ತೆ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಬಂದಂತ ಒಬ್ಬರು ಇಸ್ರೇಲ್ ಅನ್ನೋರು ಆಫೀಸ್ ಸೂಪರಿಂಟೆಂಡೆಂಟ್ ಇಂದಾನೆ ಸ್ವಲ್ಪ ಇಲ್ಲಿ ಅವ್ಯವಸ್ಥೆ ಆಗಿದೆ ಅನ್ನೋದೊಂದು ಮಾತುಗಳು ಕೇಳಿದ್ರು. ಎಲ್ಲಿ ಯಾರು ಇಸ್ರೇಲ್ ಅಂತ ಹೇಳಿ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಇಂದ ಬಂದಿರ್ತಾರೆ, ಕಳೆದ 7 ವರ್ಷದಿಂದ ಅವ್ರು ಇಲ್ಲೇ ಇದ್ದಾರೆ ಸರ್. ಸೊ ಅವರಿಂದ ಈ ತರ ಸ್ವಲ್ಪ ಇಲ್ಲಿ ಅಸ್ವಸ್ಥ ಆಗಿದೆ, ಸಣ್ಣ ಪುಟ್ಟ ಅಸ್ತವ್ಯಸ್ತ ಆಗಿದೆ ಅಂತ ನನಗೂ ಮಾಹಿತಿ ಇದೆ. ಅದನ್ನು ಈ ಸದ್ಯ ಮೀಟಿಂಗ್ ನಾವು ಚರ್ಚೆ ಮಾಡ್ತೀವಿ. ಸರ್, ನನಗೆ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ಸ್ಟು ಮಾಡೋಷ್ಟು ಹೇಳೋಷ್ಟು ದೊಡ್ಡವ ನಾನಲ್ಲ. ಈ ರಾಜ್ಯದ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, ಉಪಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡ್ ನಿರ್ಧಾರವನ್ನು ತೆಗೆದುಕೊಳ್ಳೋದು. ಅದನ್ನು ಅವ್ರಿಗೆ ನಿರ್ಧಾರ ತಗೊಂತಾರೆ, ಅದು ನನ್ನ ಗಮನ. ಪ್ರತ್ಯೇಕ ಡಿನ್ನರ್ ಮೀಟಿಂಗ್ ತುಂಬಾ ಚರ್ಚೆ ಆಗ್ತಾ ಇದೆ ಸರ್. ಈಗ ನೋಡಿ, ಊಟ ಮಾಡ್ಬೇಕಂದ್ರೆ ಅವ್ರು ಇರ್ಬೇಕು ಇವ್ರು ಇರ್ಬೇಕಂತ ಏನಾರು ಇದೆನಾ? ಊಟ ಮಾಡ್ಬೇಕಂದ್ರೆ ಏನು ಬೇಕು? ನೀವು ಸತೀಶ್ ಜಾರಕಿಹೊಳಿ ಸಾಹೇಬ್ರ ಮನೆಗೆ ನಮ್ಮ ಮುಖ್ಯಮಂತ್ರಿ ಸಾಹೇಬ್ರು ಊಟಕ್ಕೆ ಹೋದ್ರೆ ಮಾಧ್ಯಮದವ್ರಿಗೆ ಯಾಕೆ ಟೆನ್ಷನ್? ಸರ್, ನಮ್ಮ ಪಕ್ಷದಾಗ ಟೆನ್ಷನ್ನು ಇಲ್ಲ, ಯಾವುದೇ ಸಮಸ್ಯೆನೂ ಇಲ್ಲ. ನಾವು ಯಾರು 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 ಏನಂದ್ರಿ? ಹಾಂ, ಏನಂತ ಮಾಡ್ಯಾರ ಗೊತ್ತಿಲ್ಲ ನನಗೆ. ನನಗಿದ್ದ ಮಾಹಿತಿ ಹೇಳ್ಬಿಡ್ತೀನಿ ನಿಮಗೆ. ನಾವು ಯಾರ ಮನೆಗೆ ಊಟಕ್ಕೆ ಹೋದ್ರೆ ತಪ್ಪೈತೆ? ನಾಳೆ ಮುಂಜಾನೆ ಮುಖ್ಯಮಂತ್ರಿಗಳು ನನ್ನ ಮನೆಗೆ ಬಂದ್ರೆ ತಪ್ಪೇನಿದೆ? ಮತ್ತೆ ನಾವು ಊಟಕ್ಕೂ ಸೇರ್ಬಾರ್ದು ಅಂತಂದ್ರೆ ಹೆಂಗ ಸರ್? ಈಗ DK ಶಿವಕುಮಾರ್ ಸಾಹೇಬರು ಫಾರಿನ್ಗೆ ಹೋಗ್ತಾರ, ಅವ್ರು ಫಾರಿನ್ಗೆ ಹೋಗ್ತಾರ ಅಂದ್ರೆ ಊಟ ಬಿಡೋದೈತೇನೆ ಎಲ್ಲರೂ? ಅಂದ್ರೆ ಎಲ್ಲರೂ ಸರ್, ಈಗ ಏನು ಜಾರಕಿಹೊಳಿ ಎಲ್ಲಿ ನಾವೆಲ್ಲ ಹೋಗಿವನ ಅಲ್ಲಿಗೆ? ನೋಡಿ ಸರ್, ನೋಡಿ ನಾನು ಮಿಡ್ಲೂನು ಇಲ್ಲ, ಏನಿಲ್ಲ. ನಾನು ಸರ್ಕಾರದಾಗ ಇದೀನಿ. ಸಿದ್ದರಾಮಯ್ಯ ಸಾಹೇಬ್ರು ನಮ್ಮ ನಾಯಕರೇ, DK ಶಿವಕುಮಾರ್ ಈ ರಾಜ್ಯದ ಅಧ್ಯಕ್ಷರೇ. ಅದಕ್ಕೆಲ್ಲ ನೀವು ಯಾರ ಮನೆಗೆ ಊಟಕ್ಕೆ ಹೋದಂಗೆ ನೀವು ಟೆನ್ಷನ್ ಆಗೋದು ಬೇಡ. ನಾವು ನಾಳೆಗೆ ಸಿದ್ದರಾಮಯ್ಯ ಸಾಹೇಬ್ರು ನಮ್ಮ ಮನೆಗೆ ಊಟಕ್ಕೆ ಬರ್ತಾರ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.